ಎಲ್ಲ ಸಿಲಿಂಡರ್ ಪ್ರಾಬ್ಲಮ್ಮು. ಸೌದೆ ಒಲೆನೇ ಬೆಟರು, ಆದರೆ ಸೌದೆ ಈಗ ಸದ್ಯದ ಮಟ್ಟಿಗೆ ಸೌದೆ ಸಿಗೋದು ಕಷ್ಟ, ಮತ್ತು ನಮಗೆ ಒಲೆನೂ ಸಿಗಲ್ಲ ಇವಾಗ. ಈಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಮಗೆ ಈ ಥರ ಸೌದೆ ಒಲೆನೂ ಬೆಂಕಿ ಹಾಕೋಕ್ಕೂ ಬಿಡಲ್ಲ. ಇಲ್ಲಿ ಅಕ್ಕಪಕ್ಕದವ್ರು ತುಂಬ ಕಂಪ್ಲೇಂಟ್ ಮಾಡ್ತಾರೆ. ಈಗ ಒಂದು 15 ದಿನದಿಂದ ಭಾರಿ ಸಮಸ್ಯೆ. ಎಷ್ಟು ವರ್ಷದಿಂದ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಇಲ್ಲಿ 8 ವರ್ಷದಿಂದ ಮಾಡ್ತೀವಿ. ಹೇಗಿದೆ ಬಿಸ್ನೆಸ್? ಹೇಗಿತ್ತು, ಹೇಗಿದೆ? 8 ವರ್ಷದಿಂದ ಚೆನ್ನಾಗಿತ್ತು. ಇವಾಗ ವಾರದಿಂದ ಏನೇನೋ ಇಲ್ಲ ವ್ಯಾಪಾರ. ಎಲ್ಲ ಸಿಲಿಂಡರ್ ಪ್ರಾಬ್ಲಮ್ಮು. ನಾವು ಅಲ್ಲಿ ರೂಮಲ್ಲಿ ಸೌದೆ ಒಲೆ ಇಟ್ಟು ರೈಸ್ ಮಾಡ್ಕೊಂಬಂದು ಇಲ್ಲಿ ಕೊಡ್ತಾ ಇದ್ದೀವಿ. ಫಸ್ಟ್ ಒಂದು 10 ಥರ ಐಟಮ್ ಮಾಡ್ತಾ ಇದ್ವಿ, ವೆರೈಟಿ. ಇವಾಗ ಏನಿಲ್ಲ, ಬರೀ ಕುಷ್ಕ ಬಿರಿಯಾನಿ, ವೈಟ್ ರೈಸು, ಚಿಕನ್ ಫ್ರೈ, ಲಿವರ್ ಫ್ರೈ ಅಷ್ಟೇ. ಎಷ್ಟೋ ಕಡೆ ಹೋಟೆಲ್ಗಳಲ್ಲಿ ಈಗ ಸೌದೆ ಒಲೆ ಮಾಡ್ತಿದ್ದಾರೆ. ಸೌದೆ ಒಲೆ ಮಾಡೋದು ಬೆಟರ್, ಗ್ಯಾಸ್ ಒಲೆ ಮಾಡೋದು ಬೆಟರ್? ಸೌದೆ ಒಲೆನೇ ಬೆಟರು, ಆದರೆ ಸೌದೆ ಈಗ ಸದ್ಯದ ಮಟ್ಟಿಗೆ ಸೌದೆ ಸಿಗೋದು ಕಷ್ಟ, ಮತ್ತು ನಮಗೆ ಒಲೆನೂ ಸಿಗಲ್ಲ ಇವಾಗ. ಈಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಮಗೆ ಈ ಥರ ಸೌದೆ ಒಲೆನೂ ಸಿಗ್ತಾ ಇಲ್ಲ. ಪಬ್ಲಿಕ್ ಸೌದೆ ಬಿಡ್ತಾರ, ಬೆಂಕಿ ಹಾಕೋಕ್ಕೂ ಬಿಡಲ್ಲ. ಇಲ್ಲಿ ಅಕ್ಕಪಕ್ಕದವ್ರು ತುಂಬ ಕಂಪ್ಲೇಂಟ್ ಮಾಡ್ತಾರೆ. ಹೊಗೆ ಬರುತ್ತೆ, ಧೂಳು ಬರುತ್ತೆ, ಪಾತ್ರೆಗಳು ಮತ್ತೆ ತೊಳೆಯೋದೆಲ್ಲ ಕಷ್ಟ ಆಗುತ್ತೆ. ಈ ಥರ ಸಮಸ್ಯೆಗಳು. ಈಗ ನಿಮ್ಮ ಹೋಟೆಲ್ ನಂಬ್ಕೊಂಡು ಎಷ್ಟು ಜನ ಇದ್ದಾರೆ, ಎಷ್ಟು ಕುಟುಂಬ ಇದ್ದಾರೆ? ನಾವಿವಾಗ 4 ಕುಟುಂಬ ಇದ್ದೀವಿ. ನಮ್ಮ ಪಾತ್ರೆ ತೊಳೆಯೋರು ಬರ್ತಾರೆ, ಭಟ್ರು ಬರ್ತಾರೆ. ಈಗ ನಾವು, ನಮ್ಮ ಮಕ್ಕಳು, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ನಾವೆಲ್ಲರೂ ಜೀವನ ಮಾಡ್ಬೇಕು ಇದನ್ನೇ ನಂಬ್ಕೊಂಡು. ಈಗ ಒಂದು 15 ದಿನದಿಂದ ಭಾರಿ ಸಮಸ್ಯೆ. ನಾವೀಗ ಒಂದು ವಾರ ಕ್ಲೋಸೇ ಮಾಡಿಬಿಟ್ಟಿದ್ವಿ. ಈ 2 ಊರಿಗೆ ಹೋಗುವಾಗ ಒಂದು 2 ಸಿಲಿಂಡ್ರ್ ತುಂಬಿಸಿಟ್ಟಿದ್ದಿತ್ತು, ಅದರಲ್ಲೇ ಜೀವನ ಮಾಡ್ತಿದ್ವಿ ಇವಾಗ ಅಷ್ಟೇ. ಸಿಲಿಂಡರ್ ಅಂತ ಹೇಳಿದ್ರೆ ಎಷ್ಟು ಪ್ರೈಸ್ ಎಷ್ಟಿತ್ತು ಕಮರ್ಷಿಯಲ್ ಆಗ? ಕಮರ್ಷಿಯಲ್ ಎಷ್ಟಿತ್ತಪ್ಪ? 1700 ಇತ್ತು ಅವಾಗ. ಇವಾಗ ಗೊತ್ತಿಲ್ಲ, ನಾವು ತಗೊಂಡಿಲ್ಲ. ಇಲ್ಲ, ಅದನ್ನ ಯೂಸ್ ಮಾಡ್ತಿದೀವಿ. ಅವತ್ತು ತಗೊಂಡಿದ್ದು 2 ಇತ್ತು ಅಂತ ಹೇಳಿದ್ನಲ್ಲ, ನಾವು ಅದನ್ನೇ ಇನ್ನೂ ಮೇಂಟೈನ್ ಮಾಡ್ತಿದ್ವಿ. ಈಗ ಎಷ್ಟು 1900 ಎಷ್ಟೋ ಇದೆ ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ನಾನಾ ಕಡೆ ಊರಿನ ಕಡೆ ಬರ್ತಾರೆ, ತುಂಬಾ ಜನ ಬರ್ತಾರೆ ಪಾಪ. ಏನೇನೋ ಫುಡ್ ಕೇಳ್ತಾರೆ. ಇಲ್ಲಿ ನಮ್ಮ ಹತ್ರ ಏನೂ ಇಲ್ಲ, ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ, ಬರೀ ಇದನ್ನೇ ನಾವು ಸಮಸ್ಯೆ ಹೇಳ್ಕೊಂಡು ಹೋಗೋದು. ಅವ್ರ ಪಾಪ ಊಟ ಇಲ್ದಲೇ ಹೋಗ್ತಾರೆ. ಎಲ್ಲರೂ ಅನ್ನ ಸಾಂಬಾರೇ ಇಷ್ಟಪಡಲ್ಲ, ಕೆಲವರು ವೆರೈಟಿ ಕೇಳ್ತಾರೆ, ಅವರಿಗೆಲ್ಲ ಸಮಸ್ಯೆ ಆಗಿರೋ ಗೊತ್ತಾಗಿ ಈಗೊಂದು ಹೊಟ್ಟೆಗೆ ಊಟ ಇಲ್ಲ ಅನ್ನೋದಾಗಿರೋ ಕೆಲಸ ಕೂಡ ಸಂಬಳ ಕೂಡ. ನಾವೀಗ ಸಂಬಳ ಕೊಡಬೇಕು ಎಲ್ಲರಿಗೂ. ಅಂದರೆ ಈಗ ಏನು ಕೊಡ್ತಾ ಇಲ್ಲ ಅಂದಮೇಲೆ ನಾವು ಅವರಿಗೂ ಸಂಬಳ ಕೊಡಬೇಕಲ್ಲ. ನಾವೆಲ್ಲಿಂದ ಕೊಡೋದು? ನಾವೇ ಇರೋದೇ ಫುಟ್ಪಾತಲ್ಲಿ, ನಮ್ಮ ಜೀವನನೇ ಕಷ್ಟ. ಇನ್ನು ನಂಬ್ಕೊಂಡಿರೋರು 4 ಫ್ಯಾಮಿಲಿ ಇದ್ದಾರೆ, ನಾವು ಅವರಿಗೆಲ್ಲ ಕಷ್ಟ ಆಗುತ್ತೆ ಸರ್. ಒಂದು ಅನಿಲ ಒಂದು ಸಿಗ್ತಾ ಇಲ್ಲ ಅಂತ ಅನ್ನೋದಾದ್ರೆ, ಇನ್ನೊಂದು ಕಡೆ ಅಡಿಗೆ ಎಣ್ಣೆ, ರೈಸ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಎಲ್ಲ ರೇಟ್ ಜಾಸ್ತಿ ಆಗಿದೆ ಸರ್. ಗ್ಯಾಸ್ ಒಂದೇ ಅಂತಲ್ಲ, ರೈಸ್ ರೇಟ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಚಿಲ್ಲಿ ಪೌಡರ್, ಸಾಂಬಾರ್. ರಾಜಶ್ರೀ ಉಮೇಶ್. ಎಷ್ಟು ವರ್ಷದಿಂದ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಇಲ್ಲಿ 8 ವರ್ಷದಿಂದ ಮಾಡ್ತೀವಿ. ಹೇಗಿದೆ ಬಿಸ್ನೆಸ್? ಹೇಗಿತ್ತು, ಹೇಗಿದೆ? 8 ವರ್ಷದಿಂದ ಚೆನ್ನಾಗಿತ್ತು. ಇವಾಗ ವಾರದಿಂದ ಏನೇನೋ ಇಲ್ಲ ವ್ಯಾಪಾರ. ಎಲ್ಲ ಸಿಲಿಂಡರ್ ಪ್ರಾಬ್ಲಮ್ಮು. ನಾವು ಅಲ್ಲಿ ರೂಮಲ್ಲಿ ಸೌದೆ ಒಲೆ ಇಟ್ಟು ರೈಸ್ ಮಾಡ್ಕೊಂಬಂದು ಇಲ್ಲಿ ಕೊಡ್ತಾ ಇದ್ದೀವಿ. ಫಸ್ಟ್ ಒಂದು 10 ಥರ ಐಟಮ್ ಮಾಡ್ತಾ ಇದ್ವಿ, ವೆರೈಟಿ. ಇವಾಗ ಏನಿಲ್ಲ, ಬರೀ ಕುಷ್ಕ ಬಿರಿಯಾನಿ, ವೈಟ್ ರೈಸು, ಚಿಕನ್ ಫ್ರೈ. ರಾಜಶ್ರೀ ಉಮೇಶ್. ಎಷ್ಟು ವರ್ಷದಿಂದ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಇಲ್ಲಿ 8 ವರ್ಷದಿಂದ ಮಾಡ್ತೀವಿ. ಹೇಗಿದೆ ಬಿಸ್ನೆಸ್? ಹೇಗಿತ್ತು, ಹೇಗಿದೆ? 8 ವರ್ಷದಿಂದ ಚೆನ್ನಾಗಿತ್ತು. ಇವಾಗ ವಾರದಿಂದ ಏನೇನೋ ಇಲ್ಲ ವ್ಯಾಪಾರ. ಎಲ್ಲ ಸಿಲಿಂಡರ್ ಪ್ರಾಬ್ಲಮ್ಮು. ನಾವು ಅಲ್ಲಿ ರೂಮಲ್ಲಿ ಸೌದೆ ಒಲೆ ಇಟ್ಟು ರೈಸ್ ಮಾಡ್ಕೊಂಬಂದು ಇಲ್ಲಿ ಕೊಡ್ತಾ ಇದ್ದೀವಿ. ಫಸ್ಟ್ ಒಂದು 10 ಥರ ಐಟಮ್ ಮಾಡ್ತಾ ಇದ್ವಿ, ವೆರೈಟಿ. ಇವಾಗ ಏನಿಲ್ಲ, ಬರೀ ಕುಷ್ಕ ಬಿರಿಯಾನಿ, ವೈಟ್ ರೈಸು, ಚಿಕನ್ ಫ್ರೈ, ಲಿವರ್ ಫ್ರೈ ಅಷ್ಟೇ. ಎಷ್ಟೋ ಕಡೆ ಹೋಟೆಲ್ಗಳಲ್ಲಿ ಈಗ ಸೌದೆ ಒಲೆ ಮಾಡ್ತಿದ್ದಾರೆ. ಸೌದೆ ಒಲೆ ಮಾಡೋದು ಬೆಟರ್, ಗ್ಯಾಸ್ ಒಲೆ ಮಾಡೋದು ಬೆಟರ್? ಸೌದೆ ಒಲೆನೇ ಬೆಟರು, ಆದರೆ ಸೌದೆ ಈಗ ಸದ್ಯದ ಮಟ್ಟಿಗೆ ಸೌದೆ ಸಿಗೋದು ಕಷ್ಟ, ಮತ್ತು ನಮಗೆ ಒಲೆನೂ ಸಿಗಲ್ಲ ಇವಾಗ. ಈಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಮಗೆ ಈ ಥರ ಸೌದೆ ಒಲೆನೂ ಸಿಗ್ತಾ ಇಲ್ಲ. ಪಬ್ಲಿಕ್ ಸೌದೆ ಬಿಡ್ತಾರೆ, ಬೆಂಕಿ ಹಾಕೋಕ್ಕೂ ಬಿಡಲ್ಲ. ಇಲ್ಲಿ ಅಕ್ಕಪಕ್ಕದವ್ರು ತುಂಬ ಕಂಪ್ಲೇಂಟ್ ಮಾಡ್ತಾರೆ. ಹೊಗೆ ಬರುತ್ತೆ, ಧೂಳು ಬರುತ್ತೆ, ಪಾತ್ರೆಗಳು ಮತ್ತೆ ತೊಳೆಯೋದೆಲ್ಲ ಕಷ್ಟ ಆಗುತ್ತೆ. ಈ ಥರ ಸಮಸ್ಯೆಗಳು. ಈಗ ನಿಮ್ಮ ಹೋಟೆಲ್ ನಂಬ್ಕೊಂಡು ಎಷ್ಟು ಜನ ಇದ್ದಾರೆ, ಎಷ್ಟು ಕುಟುಂಬ ಇದ್ದಾರೆ? ನಾವಿವಾಗ 4 ಕುಟುಂಬ ಇದ್ದೀವಿ. ನಮ್ಮ ಪಾತ್ರೆ ತೊಳೆಯೋರು ಬರ್ತಾರೆ, ಭಟ್ರು ಬರ್ತಾರೆ. ಈಗ ನಾವು, ನಮ್ಮ ಮಕ್ಕಳು, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ನಾವೆಲ್ಲರೂ ಜೀವನ ಮಾಡ್ಬೇಕು ಇದನ್ನೇ ನಂಬ್ಕೊಂಡು. ಈಗ ಒಂದು 15 ದಿನದಿಂದ ಭಾರಿ ಸಮಸ್ಯೆ. ನಾವೀಗ ಒಂದು ವಾರ ಕ್ಲೋಸೇ ಮಾಡಿಬಿಟ್ಟಿದ್ವಿ. ಈ 2 ಊರಿಗೆ ಹೋಗುವಾಗ ಒಂದು 2 ಸಿಲಿಂಡ್ರ್ ತುಂಬಿಸಿಟ್ಟಿದ್ದಿತ್ತು, ಅದರಲ್ಲೇ ಜೀವನ ಮಾಡ್ತಿದ್ವಿ ಇವಾಗ ಅಷ್ಟೇ. ಸಿಲಿಂಡರ್ ಅಂತ ಹೇಳಿದ್ರೆ ಎಷ್ಟು ಪ್ರೈಸ್ ಎಷ್ಟಿತ್ತು ಕಮರ್ಷಿಯಲ್ ಆಗ? ಕಮರ್ಷಿಯಲ್ ಎಷ್ಟಿತ್ತಪ್ಪ? 1700 ಇತ್ತು ಅವಾಗ. ಇವಾಗ ಗೊತ್ತಿಲ್ಲ, ನಾವು ತಗೊಂಡಿಲ್ಲ. ಇಲ್ಲ, ಅದನ್ನ ಯೂಸ್ ಮಾಡ್ತಿದ್ವಿ.
ಮಾಡ್ತಿದೀವಿ. ಅವತ್ತು ತಗೊಂಡಿದ್ದು 2 ಇತ್ತು ಅಂತ ಹೇಳಿದ್ನಲ್ಲ, ನಾವು ಅದನ್ನೇ ಇನ್ನೂ ಮೇಂಟೈನ್ ಮಾಡ್ತಿದ್ವಿ. ಈಗ ಎಷ್ಟು 1900 ಎಷ್ಟೋ ಇದೆ ಅಂತ ಹೇಳ್ತಾರೆ. ಬೆಂಗಳೂರು ಅಂದ್ರೆ ನಾನಾ ಕಡೆ ಊರಿನ ಕಡೆ ಬರ್ತಾರೆ. ತುಂಬಾ ಜನ ಬರ್ತಾರೆ ಪಾಪ, ಏನೇನೋ ಫುಡ್ ಕೇಳ್ತಾರೆ. ಇಲ್ಲಿ ನಮ್ಮ ಹತ್ರ ಏನೂ ಇಲ್ಲ, ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ, ಬರೀ ಇದನ್ನೇ ನಾವು ಸಮಸ್ಯೆ ಹೇಳ್ಕೊಂಡು ಹೋಗೋದು. ಅವ್ರ ಪಾಪ ಊಟ ಇಲ್ದಲೇ ಹೋಗ್ತಾರೆ. ಎಲ್ಲರೂ ಅನ್ನ ಸಾಂಬಾರೇ ಇಷ್ಟಪಡಲ್ಲ, ಕೆಲವರು ವೆರೈಟಿ ಕೇಳ್ತಾರೆ, ಅವರಿಗೆಲ್ಲ ಸಮಸ್ಯೆ ಆಗಿರೋ ಗೊತ್ತಾಗಿ ಈಗೊಂದು ಹೊಟ್ಟೆಗೆ ಊಟ ಇಲ್ಲ ಅನ್ನೋದಾಗಿರೋ ಕೆಲಸ ಕೂಡ ಅದು ಕೂಡ ಸಂಬಳ ಕೂಡ ನಾವೀಗ ಸಂಬಳ ಕೊಡಬೇಕು ಎಲ್ಲರಿಗೂ. ಅಂದ್ರೆ ಈಗ ಏನು ಕೊಡ್ತಾ ಇಲ್ಲ ಅಂದಮೇಲೆ ನಾವು ಅವರಿಗೂ ಸಂಬಳ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.